ದಕ್ಷ ಬ್ರಹ್ಮ ತನ್ನ ಅರಮನೆಯಲ್ಲಿ ಒಂದು ಯಜ್ಞವನ್ನ ಏರ್ಪಾಟ್ ಮಾಡ್ತಾನೆ. ಯಜ್ಞವನ್ನ ಏರ್ಪಾಟ್ ಮಾಡಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನಿಗೆ ಆಹ್ವಾನ ಕೊಡೋದಿಲ್ಲ. ಬ್ರಹ್ಮ, ವಿಷ್ಣು, ದೇವಾನುದೇವತೆಗಳಿಗೆಲ್ಲ ಯಜ್ಞದಲ್ಲಿ ಭಾಗಿಯಾಗುವಂತೆ ದಕ್ಷ ಬ್ರಹ್ಮ ಆಹ್ವಾನ ಕೊಡ್ತಾನೆ. ದಕ್ಷ ಬ್ರಹ್ಮನ ಮಗಳು ಗಿರಿಜೆಯನ್ನ ಶಿವ ಮದುವೆಯಾಗಿರ್ತಾನೆ. ಶಿವನನ್ನ ಇಚ್ಛೆಪಟ್ಟು ದಕ್ಷ ಬ್ರಹ್ಮನ ಮಗಳು ಗಿರಿಜೆ ಶಿವನನ್ನು ಕೈ ಹಿಡಿತಾಳೆ. ದಕ್ಷ ಬ್ರಹ್ಮನಿಗೆ ಶಿವನಿಗೆ ಮಗಳನ್ನು ಕೊಡೋದಕ್ಕೆ ಇಚ್ಛೆ ಇರೋದಿಲ್ಲ. ಮಗಳಿಗೆ ಹೇಳ್ತಾನೆ, ಅವನೊಬ್ಬ ಬೂದಿ ಬರುಕ, ಸ್ಮಶಾನವಾಸಿ, ಗಜಚರ್ಮಾಂಬರ, ಹುಲಿ ಚರ್ಮವನ್ನು ಹೊತ್ಕೊಂಡು ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ನಾನು ಒಬ್ಬ ಚಕ್ರವರ್ತಿಯ ಮಗಳಾದ ನೀನು ಗಿರಿಜೆ ಅವನನ್ನು ವರಿಸುವುದು ಸೂಕ್ತವಲ್ಲ, ಬೇಡ ಅಂತ ಹೇಳ್ತಾರೆ. ಆದರೆ ಗಿರಿಜೆ ಹಠ ಹಿಡಿದು ಶಿವನನ್ನೇ ವರಿಸ್ತೀನಿ ಅಂತ ಹೇಳಿ ಶಿವನನ್ನ ವರಿಸ್ತಾಳೆ. ಈ ಯಕ್ಷ ಬ್ರಹ್ಮ ತನ್ನ ಆಸ್ಥಾನದಲ್ಲಿ ಶಿವನಿಗೆ ಅಗೌರವವನ್ನು ತೋರಿಸ್ತಾನೆ. ಗಿರಿಜೆ ಹೇಳ್ತಾಳೆ ಶಿವನಿಗೆ, ನನ್ನ ತಂದೆ ಅವನ ಅರಮನೆಯಲ್ಲಿ ಒಂದು ಯಜ್ಞವನ್ನು ಏರ್ಪಾಟ್ ಮಾಡಿದ್ದಾರೆ, ಬನ್ನಿ ಹೋಗೋಣ ಅಂತ. ಆದರೆ ಶಿವ ಹೇಳ್ತಾನೆ, ನಿನ್ನ ತಂದೆಯಾದ ಹಾಗೂ ನನ್ನ ಮಾವನಾದ ದಕ್ಷ ಬ್ರಹ್ಮ ನನಗೆ ಆಹ್ವಾನ ಕೊಟ್ಟಿಲ್ಲ, ಆಹ್ವಾನ ಕೊಡದೇ ಇರೋ ಜಾಗಕ್ಕೆ ನಾನು ಬರೋದಿಲ್ಲ, ಬೇಡ ಗಿರಿಜೆ, ಹೋಗೋದು ಬೇಡ ಅಂತಾರೆ. ಆದರೆ ನನ್ನ ತಂದೆ ದೇವಾನುದೇವತೆಗಳನ್ನ ಬ್ರಹ್ಮ, ವಿಷ್ಣು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ, ನಾನು ಹೋಗ್ಲೇಬೇಕು, ನನ್ನ ತಂದೆ ಮನೆಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ, ಹೋಗ್ಲೇಬೇಕು ಅಂತ ಹಠ ಹಿಡಿತಾಳೆ. ಆದರೆ ಮತ್ತೆ ಶಿವನ ಒಟ್ಟೋಲಗದ ಸಮೇತ ಗಿರಿಜೆಯನ್ನ ದಕ್ಷ ಬ್ರಹ್ಮನ ಆಸ್ಥಾನಕ್ಕೆ ಶಿವ ಕಳಿಸ್ಕೊಡ್ತಾನೆ. ಪಾರ್ವತಿ, ಗಿರಿಜೆ, ನೂರಾರು ಹೆಸರುಗಳ ಶಿವನ ಪತ್ನಿ ಪಾರ್ವತಿ ದಕ್ಷ ಬ್ರಹ್ಮನ ಅರಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಂಗೆನೆ ದಕ್ಷ ಬ್ರಹ್ಮ ಹೇಳ್ತಾನೆ, ಪತಿಯ ಮಗನನ್ನ ನಿಂದಿಸ್ತಾನೆ. ಆಹ್ವಾನ ಕೊಡದೆ ಬರ್ತಾ ಇದೆಯಾ, ನಾಚಿಕೆಡಿನ ಇದು, ನಿನ್ನ ಪತಿ ಹಾಗೆ ಹೀಗೆ ಅಂತ ಪತಿ ನಿಂದನೆಯನ್ನ ಮಾಡ್ತಾನೆ ದಕ್ಷ ಬ್ರಹ್ಮ. ದಕ್ಷ ಬ್ರಹ್ಮನ ನಿಂದನೆಯನ್ನು ಕೇಳಲಾರದೆ ಎರಡು ಕಿವಿಗಳನ್ನು ಮುಚ್ಕೊಳ್ತಾಳೆ ಗಿರಿಜೆ. ನನ್ನ ಪತಿ ಹೇಳಿದ್ರು ಆಹ್ವಾನ ಕೊಡದೇ ಇರೋ ಜಾಗಕ್ಕೆ ಹೋಗಬಾರದು, ಬೇಡ ಅಂತ. ಆದ್ರೂ ಅವರ ಮಾತನ್ನು ಧಿಕ್ಕರಿಸಿ ನಿಮ್ಮ ಆಸ್ಥಾನಕ್ಕೆ ಬಂದೆ, ನನಗೆ ಅಗೌರವ ಉಂಟಾಯಿತು. ಪತಿನಿಂದಲೆಯನ್ನು ಕೇಳಲಾರೆ, ಪತಿನಿಂದಲೆಯನ್ನು ಕೇಳುವ ಸತಿಯಲ್ಲ, ಪತಿನಿಂದಲೇ ಮಾಡೋದು ನಿಮಗೆ ಸೂಕ್ತವಲ್ಲ ತಂದೆ ಅಂತ ತನ್ನ ತಂದೆಗೆ ಹೇಳ್ತಾಳೆ. ಎಷ್ಟು ಹೇಳಿದ್ರು ಶಿವನನ್ನು ದಕ್ಷ ಬ್ರಹ್ಮ ಅಲಗಲಿತಾನೆ, ತಾತ್ಸಾರ ಮಾಡ್ತಾನೆ, ಹೀಯಾಳಿಸ್ತಾನೆ. ಪತಿನಿಂದಲೆಯನ್ನು ಕೇಳಲಾರದೆ ಪಾರ್ವತಿ ಯಜ್ಞಕುಂಡಕ್ಕೆ ಪ್ರವೇಶ ಮಾಡ್ತಾಳೆ. ಈ ಯಜ್ಞಕುಂಡಕ್ಕೆ ಪ್ರವೇಶ ಮಾಡಿದ ವಿಚಾರ ಶಿವನಿಗೆ ಮುಟ್ಟುತ್ತೆ. ಶಿವ ಕೋಪೋದ್ರಿಕ್ತನಾಗಿ ಶಿವತಾಂಡವವನ್ನು ಆಡ್ತಾನೆ. ಗಿರಿಜೆ ಯಜ್ಞಕುಂಡವನ್ನು ಪ್ರವೇಶ ಮಾಡಿದ ವಿಷಯ ತಿಳಿದ ಶಿವತಾಂಡವ ನೃತ್ಯವನ್ನು ಆಡ್ತಾನೆ. ಆ ಶಿವತಾಂಡವ ನೃತ್ಯವನ್ನು ಆಡಿದಾಗ ಬರುವ ಬೆವರ ಹನಿಯಿಂದ ವೀರಭದ್ರನೆಂಬ ಶಿವನ ಒಂದು ಅಂಶ ಉದ್ಭವವಾಗುತ್ತೆ. ಅಪ್ಪಣೆ ತಂದೆ ಏನು ನನ್ನಿಂದ ಅಂದಾಗ, ನಿನ್ನ ತಾಯಿ ದಕ್ಷ ಬ್ರಹ್ಮನ ಆಸ್ಥಾನಕ್ಕೆ ಹೋಗಿ ಅವಹೇಳನಗೊಂಡು ಯಜ್ಞಕುಂಡವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದಾಗ ವೀರಭದ್ರ ಸ್ವಾಮಿ ಕೋಪೋದ್ರಿಕ್ತನಾಗಿ ದಕ್ಷ ಬ್ರಹ್ಮನ ಆಸ್ಥಾನಕ್ಕೆ ಬಂದು ಅರಮನೆಗೆ ಬಂದು ವೀರಭದ್ರ ಸ್ವಾಮಿಯು ದಕ್ಷ ಬ್ರಹ್ಮನ ಶಿರಚ್ಛೇದನ ಮಾಡ್ತಾನೆ ದಕ್ಷ ಬ್ರಹ್ಮನ ವೀರಭದ್ರ ಸ್ವಾಮಿ. ನಂತರ ಪಾರ್ವತಿ ಯಜ್ಞಕುಂಡವನ್ನು ಪ್ರವೇಶ ಮಾಡಿದೋಸ್ಕರ ಚಿಂತಾಗ್ರಾಂತನಾಗಿ ಶಿವ ತಪಸ್ಸಿಗೆ ಕುಳಿತಾನೆ. ತಪಸ್ಸಿಗೆ ಕುಂತಾಗ ನಾಡಿಗೆ ಮಳೆ ಬೆಳೆ ಆಗೋದಿಲ್ಲ, ತುಂಬಾ ಗಂಡಾಂತರ ಬರುತ್ತೆ, ಪ್ರಾಣಿ ಸಂಕುಲ ಎಲ್ಲವೂ ನಾಶವಾಗ್ತವೆ. ಆಗ ದೇವಾನುದೇವತೆಗಳು ಬ್ರಹ್ಮ, ವಿಷ್ಣು ಎಲ್ಲ ಬಂದು ಮನ್ಮಥನನ್ನ ಮೊರೆ ಹೋಗ್ತಾರೆ. ನೀನು ಶಿವ ತಪಸ್ಸು ಕುಂತಿದ್ದಾರೆ, ಶಿವ ತಪಸ್ಸಿಂದ ಹೇಳೋವರೆಗೂ ಮಳೆ ಬೆಳೆ ಆಗೋದಿಲ್ಲ, ಪ್ರಾಣಿ ಸಂಕುಲ ಜನಸಂಕುಲಕ್ಕೆ ಒಳ್ಳೇದಾಗೋದಿಲ್ಲ,
ನೀನು ಶಿವನ ತಪಸ್ ಭಂಗ ಮಾಡಬೇಕು ಅಂತ. ಆವಾಗ ರತಿದೇವಿ ಕೇಳ್ತಾಳೆ, ಸ್ವಾಮಿ ನನ್ನ ಪತಿಯನ್ನ ನಿಯೋಜಿಸಬೇಡಿ, ಶಿವನ ತಪಸ್ಸನ್ನ ಭಂಗ ಮಾಡೋದು ಅಷ್ಟು ಸುಲಭವಲ್ಲ, ಶಿವನ ತಪಸ್ಸ ಭಂಗ ಮಾಡಿದ್ರೆ ಪ್ರಪಂಚದ ಹತ್ತು ಉರಿದೋಗ್ತದೆ, ಬೇಡಿ ನನ್ನ ಪತಿಯನ್ನ ಈ ಕಾರ್ಯಕ್ರಮಕ್ಕೆ ನಿಯೋಜಿಸಬೇಡಿ ಅಂತ ಹೇಳ್ತಾಳೆ. ಆದ್ರೆ ಎಲ್ಲರೂ ದೇಶದ ನಾಡಿನ ಒಳಿತಿಗಾಗಿ, ಮಳೆ ಬೆಳೆ ಆಗಲಿ ಸಮೃದ್ಧಿಗಾಗಿ ನಿನ್ನ ಪತಿಯನ್ನ ಶಿವನ ಮೇಲೆ ಪುಷ್ಪ ಬಾಣವನ್ನ ಪ್ರಯೋಗ ಮಾಡಲಿಕ್ಕೆ ನಾವು ನಿಯೋಜಿಸ್ತಾ ಇದ್ದೀವಿ, ಇಡೀ ನಾಡಿನ ಒಳಿತಿಗಾಗಿ ನಿನ್ನ ಪತಿ ಬಾಣ ಪ್ರಯೋಗವನ್ನು ಮಾಡಲಿ ಅಂತ ಕೇಳ್ಕೊಳ್ತಾರೆ. ಎಲ್ಲ ದೇವಾನುದೇವತೆಗಳ ಬ್ರಹ್ಮ ವಿಷ್ಣುವಿನ ಆದೇಶದ ಮೇರೆಗೆ ಮನ್ಮಥ ಶಿವನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ, ಪುಷ್ಪ ಬಾಣವನ್ನ. ಆ ಪುಷ್ಪ ಬಾಣವನ್ನು ಪ್ರಯೋಗ ಮಾಡಿದಾಗ ವಿಚಲಿತನಾಗಿ ಶಿವ ಮೂರನೇ ಕಣ್ಣನ್ನು ಬಿಡ್ತಾನೆ. ಆ ಮೂರನೇ ಕಣ್ಣಿನಿಂದ ಮನ್ಮಥ ಎದುರುಗಡೆ ನಿಂತಿದ್ದ ಮನ್ಮಥ ಸುಟ್ಟು ಭಸ್ಮ ಆಗ್ತಾನೆ. ಭಸ್ಮ ಆದಾಗ ಆವಾಗ ರತಿಗೆ ವೈದವ್ಯ ಪ್ರಾಪ್ತಿಯಾಗ್ತದೆ. ವೈದವ್ಯ ಪ್ರಾಪ್ತಿಯಾದಾಗ ದೇವಾನುದೇವತೆಗಳಿಗೆ ಬ್ರಹ್ಮ ವಿಷ್ಣುಗೆ ಕೇಳ್ಕೊಳ್ತಾರೆ, ನಾನು ಬೇಡಿ ನನ್ನ ಪತಿಯನ್ನು ನಿಯೋಜನೆ ಮಾಡಬೇಡಿ, ಶಿವನ ಕೋಪಕ್ಕೆ ನನ್ನ ಪತಿ ಭಸ್ಮವಾಗ್ತಾರೆ, ಬೇಡಿ ಅಂದ್ರೆ ನೀವು ಮಾತು ಕೇಳಿಲ್ಲ, ನನಗೆ ವೈದವ್ಯ ಪ್ರಾಪ್ತಿ ಆಯಿತು, ನನ್ನ ಪತಿಗೆ ಪ್ರಾಣ ಭಿಕ್ಷೆ ಕೊಡಿಸಿ ಅಂತ ಅಂಗಲಾಚಿ ಬೇಡ್ತಾಳೆ. ಆವಾಗ ವಿಷ್ಣು ಬ್ರಹ್ಮ ದೇವಾನುದೇವತೆಗಳು ಶಿವನನ್ನ ಮೊರೆ ಹೋಗ್ತಾರೆ, ಸ್ವಾಮಿ ನಾಡಿನ ಒಳಿತಿಗಾಗಿ, ಪ್ರಾಣಿ ಸಂಕುಲಗಳ ಮನುಷ್ಯರ ಮತ್ತು ನಾಡಿನ ಸಮೃದ್ಧಿಗಾಗಿ ಮನ್ಮಥ ತಮ್ಮ ಮೇಲೆ ಬಾಣ ಪ್ರಯೋಗ ಮಾಡಿದ್ರು, ದಯಮಾಡಿ ಅವರಿಗೆ ಪ್ರಾಣ ಭಿಕ್ಷೆ ಕೊಡಿ, ವೈದವ್ಯ ಪ್ರಾಪ್ತಿಯಾಗಿದ್ದ ರತಿಗೆ ಮತ್ತೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಿ ಅಂತ ಕೇಳ್ಕೊಂಡಾಗ ಶಿವ ತಥಾಸ್ತು ಅಂತ ಹೇಳಿ ಮನ್ಮಥನಿಗೆ ಪ್ರಾಣ ಭಿಕ್ಷೆ ಕೊಡ್ತಾನೆ. ಪ್ರಾಣ ಭಿಕ್ಷೆ ಕೊಟ್ಟಾಗ ಮನ್ಮಥನಿಗೆ ಜೀವ ಬರುತ್ತೆ. ಈ 3 ಗಳಿಗೆಗಳು ಮಾತ್ರ ರತಿದೇವಿಗೆ ವೈದವ್ಯ ಪ್ರಾಪ್ತಿ ಆಗ್ತದೆ. ಈ ಸುಟ್ಟು ಭಸ್ಮ ಆಗೋ ಪ್ರತೀಕವಾಗಿ ಕಾಮದಾನ ಮಾಡ್ತಾರೆ. ಕಾಮದಾನ ಆದ ಬೆಳಿಗ್ಗೆ ಮತ್ತೆ ರತಿಗೆ ವೈದವ್ಯ ಹೋಗಿ ಮತ್ತೆ ಮಾಂಗಲ್ಯ ಭಾಗ್ಯ ಬರುತ್ತದೆ, ಮನ್ಮಥನಿಗೆ ಪುನರ್ಜನ್ಮ ಬರುತ್ತೆ. ಈ ಒಂದು ದ್ಯೋತಕವಾಗಿ, ಈ ಒಂದು ಉದ್ದೇಶಕವಾಗಿ ದಾನ ಆದ ಬೆಳಿಗ್ಗೆ ವಿಜಯೋತ್ಸವವನ್ನು ಆಚರಿಸ್ತಾರೆ. ನಾಡಿನ ಒಳಿತಿಗಾಗಿ ಓಕಳಿ ಆಟ ಆಡ್ತಾರೆ. ಸಂತೋಷಕ್ಕಾಗಿ ಮನ್ಮಥನಿಗೆ ಪುನರ್ಜನ್ಮ ಬರ್ತು, ರತಿಗೆ ವೈದವ್ಯ ಹೋಗಿ ಮತ್ತೆ ಸುಮಂಗಲಿ ಆಗಲಿ ಅನ್ನೋ ಉದ್ದೇಶಕ್ಕೆ, ಸಂತೋಷಕ್ಕೆ ಹೇಳಿ ಆಡ್ತಾರೆ. ಈ ಒಂದು ನಾಡಿನ ಒಳಿತಿಗಾಗಿ ಈ ಮುಂಗಾರಿನ ಮುಂಚೆ ಈ ನಾಡಿನ ಹಬ್ಬ ಬರ್ತದೆ, ಕಾಮನಬ್ಬ. ಈ ಕಾಮನಬ್ಬದ ಆದ ನಂತರ ಮುಂಗಾರು ಮಳೆ ಶುರು ಆಗ್ತದೆ. ಮುಂಗಾರು ಮಳೆ ಪ್ರಪಂಚಕ್ಕೆ ಬಿದ್ದಾಗ ನಾಡು ಸಮೃದ್ಧಿ ಆಗ್ತದೆ. ಪ್ರಾಣಿ ಸಂಕುಲಗಳು ಪ್ರಪಂಚದ ಎಲ್ಲ ಭಾಗದಲ್ಲೂ ಹಸಿರಿನಿಂದ ಕಂಗೊಳಿಸ್ತದೆ. ಈ ಒಂದು ಉದ್ದೇಶದಿಂದ ವರ್ಷಕ್ಕೊಮ್ಮೆ ಮಾತ್ರ ರತಿ ಮನ್ಮಥರು ಬರ್ತಾರೆ, ಅದಕ್ಕಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕಾಮನಹಬ್ಬ ಇತಿಹಾಸ ಪರಂಪರೆಯಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮದು ನಮ್ಮ ಕುಟುಂಬದವರೇ ಬಂದು ಕಾಮಣ್ಣ ಇನ್ಚಾರ್ಜು ಮತ್ತು ಸೇವೆ ಮಾಡೋದು ಎಲ್ಲರೂ ಸಂಘದವರಿಂದ ಸೇರಿ ಎಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದೀವಿ.